ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಖಚಿತ ಆದ ತಕ್ಷಣ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬರೋದು ಪ್ರಾರಂಭ ಆಗಿದೆ. ಒಂದು ಕಡೆ ಅವರ ಸ್ವಕ್ಷೇತ್ರದಲ್ಲಿ ಬಿಸಿ ಅವರ ಅವರ ಅಭಿಮಾನಿಗಳು ಬೆಂಬಲಿಗರು ಹುಚ್ಚೆದ್ದು ಕುಣಿದರು, ಪಟಾಕಿ ಹೊಡೆದರು. ಆದರೆ ಇದು ಒಂದು ಮಿತಿ ಮೀರದಂತೆ ತಡೆದವರು ಡಿ ಕೆ ಶಿವಕುಮಾರ್ ಅವರು ಬೇಡ ಅಂತ. ಇನ್ನೊಂದು ಕಡೆ ಅಹಿಂದ ಸಮುದಾಯ ಅವರು ಪ್ರತಿಭಟನೆ ಮಾಡಿದ್ರು, ತಮ್ಮ ನಾಯಕರನ್ನು ಈ ರೀತಿ ಕಳಿಸ್ಕೊಡ್ಬೋದಾಗಿತ್ತು. ಇನ್ನು ಪ್ರತಿಕ್ರಿಯೆಗಳು ಹೇಗಿವೆ? ನಾನು ಈ ಒಂದು ವಿಶ್ಲೇಷಣೆಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿಕ್ರಿಯೆ ಬಗ್ಗೆ ಮಾತನಾಡ್ತೀನಿ. ಒಂದು BJP ಪ್ರತಿಕ್ರಿಯೆ. BJP ತುಂಬ ಮೆಕ್ಯಾನಿಕಲ್ ಆದ ಪ್ರತಿಕ್ರಿಯೆಯನ್ನು ನೀಡಿದರು. ರಾಜ್ಯ BJP ಅಧ್ಯಕ್ಷ ವಿಜೇಂದ್ರ ಅವರು ಪ್ರತಿಕ್ರಿಯೆ ನೀಡಿದರು. ಹಾಗೆಯೇ ಅಶೋಕು ಅವರು ಇನ್ನೇನು ಹೇಳಿಲ್ಲ, ಮುಖ್ಯಮಂತ್ರಿ ಬದಲಾದರೆ ಏನು, ಆಡಳಿತ ಬದಲಾಗಬೇಕಲ್ವ, ಹಾಗೆ ಹೀಗೆ. ಮೂಲಭೂತವಾಗಿ ಈ ಬೆಳವಣಿಗೆಯಿಂದ BJPಗೆ ಸಂತೋಷ ಆಗಿದೆ. ಯಾಕೆ ಸಂತೋಷ ಆಗಿದೆ ಅಂದರೆ, ಒಂದು, ಕರ್ನಾಟಕದ ಅಹಿಂದ ರಾಜಕಾರಣ ದುರ್ಬಲಗೊಳ್ಳುತ್ತೆ. ಈ ಅಹಿಂದ ರಾಜಕಾರಣ ದುರ್ಬಲಗೊಂಡ್ರೆ ಅದರ ಲಾಭ ಆಗುವುದು ಭಾರತೀಯ ಜನತಾ ಪಕ್ಷ. ಅಂದರೆ ಅಹಿಂದೇತರ ಮತಗಳನ್ನು ಅವರು ಕ್ರೋಢೀಕರಿಸ್ತಾ ದುರ್ಬಲಗೊಂಡಂಥ ಅಹಿಂದ ಮತಗಳೇನಿವೆ ಅದರಲ್ಲಿ ಕೆಲವು ಪ್ರಮಾಣವನ್ನು ತನ್ನೆಡೆಗೆ ಸೆಳೆಯುವ ಯತ್ನವನ್ನು ಮಾಡೋದು. ಆದ್ದರಿಂದ BJPಯ ನಾಯಕರು ಆಂತರಿಕವಾಗಿ ಬಹಳ ಸಂತೋಷ ಪಟ್ಟಿದ್ದಾರೆ. ಒಳ್ಳೇದಾಯಿತು ಕಣ್ರಿ ಅಂತ ನೀವು ಯಾರೇ ಮಾತಾಡಿ, ಸರ್ ನಮಗೆ ಈಸಿ ಸರ್, 2028 ಎತ್ತಾಕೊಂಡು ವಿಮಾನ ಹೋಗ್ಬಿಟ್ಟು ವಿಧಾನಸೌಧದಲ್ಲಿ ಕೂತ್ಬಿಡ್ತೀವಿ ಸರ್ ಅನ್ನುವ ಮನಸ್ಥಿತಿಯಲ್ಲಿ BJP ನಾಯಕರಿದ್ದಾರೆ. ಅವ್ರಿಗೆ ಭಾಳ 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 ಸಂತೋಷ ಆಗಿದೆ. ಅದರಂತೆ ಕೇಂದ್ರ BJP ನಾಯಕರಿಗೂ ಕೂಡ ಸಂತೋಷ ಆಗಿದೆ. ಯಾಕೆಂದರೆ ಅವರಿಗಾಗಲೇ ಪ್ರತಿಕ್ರಿಯೆ ನೀಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಾವೆಲ್ಲ ಗಮನಿಸಿರ್ಬೋದು. ಒಂದು, ಅಹಿಂದ ರಾಜಕಾರಣದ ಬಗ್ಗೆ, ಅಹಿಂದ ಹಿತಾಸಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದಂಥ ಕಾಂಗ್ರೆಸ್ಸು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರು ದೇಶದ ಪ್ರಮುಖ ಅಹಿಂದ ನಾಯಕರನ್ನು ಅಧಿಕಾರದಂತೆ ಇಳಿಸುವ ಮೂಲಕ ಆ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಅನ್ನುವ ಪ್ರತಿಕ್ರಿಯೆಯನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ BJP ನಾಯಕರು ನೀಡ್ತಾ ಇದ್ದಾರೆ. ಆದ್ದರಿಂದ BJPಗೆ ಇದು ಬಹುಮಟ್ಟಿಗೆ ಅವರಿಗೆ ಪೂರಕವಾಗಿದೆ. ಈ ಬೆಳವಣಿಗೆ ಅವರಿಗೆ ಸಂತೋಷ ಇದೆ. ಅದನ್ನು ನೇರವಾಗಿ ಹೇಳೋಕ್ಕಾಗಲ್ಲ ಸಂತೋಷ ಆಗಿದೆ ಅಂತ. ಯಾಕೆಂದರೆ ಸಿದ್ದರಾಮಯ್ಯನವರಂಥ ಒಬ್ಬ ಮಾಸ್ ಲೀಡರ್ ಇದ್ದಾರಲ್ಲ, ಅವರು ಅಧಿಕಾರದಿಂದ ದೂರ ಹೋದಾಗ ವಿರೋಧಿಗಳಿಗೆ ಸಂತೋಷ ಆಗೇ ಆಗುತ್ತೆ, ಭಾಳ ಜನರಿಗೆ ಸಂತೋಷ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ನಾನು ನೋಡ್ತಾ ಇದ್ದೆ, ವಾಟ್ಸಪ್ ಗ್ರೂಪ್ಗಳಲ್ಲಿ ಅತಿಯಾಗಿ ಸಂತೋಷ ಪಡ್ತಿರೋರು ಯಾರು ಗೊತ್ತಾ? ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು ಅಂತ ಯಾರೋ ಹಾಕಿದ್ರು. ನಮಗೆಲ್ಲ ಭಾಳ ಖುಷಿಯಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯ ಹೋದ, ಅಹಿಂದ ರಾಜಕಾರಣದ ಹೋದ, ಆದ್ದರಿಂದ ನಾವು ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಖಾಸಗಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿರುವುದನ್ನು ನಾನು ಗಮನಿಸ್ತೀನಿ. ಇದೇ ಮನಸ್ಥಿತಿ. ಅಂದರೆ ಬ್ರಾಹ್ಮಣರು ಮತ್ತು ಲಿಂಗಾಯತರು ಮತ್ತು ಒಕ್ಕಲಿಗರು ಏನಿದ್ದಾರೆ ಅವರು BJPಯ ಪೋಷಕರು, ಅವರೇ BJPಯ ರಕ್ತ ಮಾಂಸ ಅವರು. ಇಂತಹ ಜನಸಮುದಾಯ ಈಗ ಸಂತೋಷ ಪಡ್ತಿದೆ ಅಂತಂದರೆ BJPಗೂ ಕೂಡ ಬಹಳ ಬಹಳ ಸಂತೋಷ ಆಗಿದೆ ಈ ಬೆಳವಣಿಗೆಯಿಂದ. ಎಸ್, ಒಳ್ಳೆ ಕೆಲಸ ಆಯಿತು ಕಣ್ರಿ, ಸಿದ್ದರಾಮಯ್ಯ ಹೋಗಬೇಕಿತ್ತು, ಅವನಿದ್ರ ಕಷ್ಟ ಎದುರಿಸೋದು. ಸಂಘ ಪರಿವಾರಕ್ಕೆ ಕೂಡ BJP ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಸಿಟ್ಟಿ. ಅವರು ತಂದ ಬೇರೆ ಬೇರೆ ಮೂಢನಂಬಿಕೆ ವಿರೋಧಿ ಕಾನೂನು, ಇಂತಹ ಕಾನೂನುಗಳೇನಿವೆಲ್ಲ, ಅದರ ಜೊತೆಗೆ ದ್ವೇಷ ಭಾಷಣದ್ದು ಅದೆಲ್ಲ ನಿಂತು ಬೇರೆ ಅವರಿಗೊಂದು ಸ್ಪಷ್ಟತೆ ಇತ್ತು. ಇಂತಹ ಕಾನೂನುಗಳು ಈ ಸಂಘ ಪರಿವಾರದ ಬುಡವನ್ನು ಅಲಗಿಸ್ತಾ ಇತ್ತು. ಅವರಿಗೆಲ್ಲ ದುಃಖ ಇತ್ತು. ಆದರೆ ಈಗ ಅವರಿಗೆ ಸಂತೋಷ ಆಗೋದ ಕಾರಣ ಡಿ ಕೆ ಶಿವಕುಮಾರ್ ಈ ರೀತಿಯ ಸ್ಟೆಪ್ಗಳನ್ನು ತೆಗೆದುಕೊಳ್ಳಲ್ಲ. ಅವರ ಸಾಫ್ಟ್ ಹಿಂದುತ್ವ ಇದೆಯಲ್ಲ, ಅದು ತಮಗೆ ಸಹಾಯವನ್ನು ಉಂಟು ಮಾಡುತ್ತೆ ಅನ್ನುವ ನಂಬಿಕೆ ಸಂಘ ಪರಿವಾರಕ್ಕೆ ಇದೆ. ಆದ್ದರಿಂದ ಭಾಳಷ್ಟು ಜನ ನಾನು ನೋಡಿದೆ, ಅಲ್ಲಿ ಪ್ರತಿಕ್ರಿಯೆ ನೀಡೋರು, ನನಗೆ ಪ್ರತಿಕ್ರಿಯೆ ನೀಡೋರು, ಯಾಕ್ರಿ ಡಿ ಕೆ ಶಿವಕುಮಾರ್ ವಿರೋಧ ಮಾಡ್ತೀರಿ, ಏನ್ರಿ ಅವ್ರು ಬೇಕು ಕಂಡ್ರಿ, ಎಲ್ಲ ಅವ್ರ ಹೆಸರಿನಿಂದ ಹಿಂದೂ ಅಂತ ಹಾಕ್ಕೊಂಡವ್ರು. ಡಿ ಕೆ ಶಿವಕುಮಾರ್ ಆಗಿದ್ದಕ್ಕೆ ನನಗೇನು ಬೇಸರ, ಸಂತೋಷ ಇದೆ. ನನಗೆ ವೈಯಕ್ತಿಕವಾಗಿ ಗೊತ್ತಿದ್ದವರು, ನನ್ನ ಬಗ್ಗೆ ಅವ್ರಿಗೆ ಭಾಳ ಪ್ರೀತಿ ಇದೆ, ನನಗೂ ಅವ್ರ ಬಗ್ಗೆ ಗೌರವ ಇದೆ. ಐ ಡೋಂಟ್ ಸೇ ದ್ಯಾಟ್. ಬಹಳ ವರ್ಷಗಳಿಂದ ನೋಡಿದ್ವಿ ಅವರನ್ನು. ನಾನು ಕುಮಾರಸ್ವಾಮಿ ಅವರ ಚಾನಲ್ ಕೆಲಸ ಮಾಡಬೇಕಾದ್ರೆ ಅವರು ಬಹಳ ವಿರೋಧಿಯಾಗಿದ್ದಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕುಮಾರಸ್ವಾಮಿ ಚಾನಲ್ಲಿಗೆ ಕರ್ಕೊಬಂದು ಸಂದರ್ಶನ ಮಾಡಿದವರು. ಅದರಿಂದ ನನಗೆ ಬೇಸರ ಇದೆ. ಆದರೆ ಒಟ್ಟಾರೆ ಇದು ಬೀರುವ ರಾಜಕೀಯ ಪರಿಣಾಮ. BJPಗೆ, ಸಂಘ ಪರಿವಾರಕ್ಕೆ ಈ ಬೆಳವಣಿಗೆ ಸಂತೋಷ ಆಗಿದೆ ಅನ್ನೋದು ಒಂದು. ಸೆಕೆಂಡ್, ವಾಟ್ ಅಬೌಟ್ JDS? ಇದು ಬಹಳ ಬಹಳ ಮುಖ್ಯವಾದ. JDS ಅವರ ಒಕ್ಕಲಿಗರ ಸಾಮ್ರಾಜ್ಯ ಉಳಿಯುತ್ತಾ ಇಲ್ವಾ?
ಯಾಕೆಂದರೆ ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಬೇರೆ, ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಬೇರೆ. ಆ ಒಕ್ಕಲಿಗರ ಬೆಲ್ಟ್ನಲ್ಲಿ ಅವರ ಶಕ್ತಿ ಇನ್ನಷ್ಟು ವೃದ್ಧಿಸುತ್ತೆ. ಅವರ ವೃದ್ಧಿಸಿದ ಶಕ್ತಿ ಇದೆಯಲ್ಲ, ಅದರ ದುಷ್ಪರಿಣಾಮ ಉಂಟಾಗುವುದು ಜೆ ಡಿ ಎಸ್ ಮೇಲೆ. ಜೆ ಡಿ ಎಸ್ ಮತ್ತೆ ತನ್ನ ಸಾಮ್ರಾಜ್ಯವನ್ನು ಕ್ಯಾಪ್ಚರ್ ಮಾಡುವುದು ಅದು ಡಿ ಕೆ ಶಿವಕುಮಾರ್ ಅವರ ನಡವಳಿಕೆ ಮೇಲಿದೆ. ಮತ್ತು ಈಗ ಈ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋದಿದ್ದರೆ ಅವರು ಮೊದಲು ಟಾರ್ಗೆಟ್ ಮಾಡಬೇಕಾದ್ದು ಹಳೆ ಮೈಸೂರು ಪ್ರದೇಶವನ್ನು. ಈ ಹಳೆ ಮೈಸೂರು ಪ್ರದೇಶದಲ್ಲೇ ಜೆ ಡಿ ಎಸ್ ಇರುವುದು. ಆದ್ದರಿಂದ ಇದು ಜೆ ಡಿ ಎಸ್ಗೆ ಒಂದು ರೀತಿಯಲ್ಲಿ ಅಪ್ ಹಿಲ್ ಟಾಸ್ಕ್ ಅಂತ. ಇದು ಸಣ್ಣದಲ್ಲ. ಜೆ ಡಿ ಎಸ್ ವಿಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಆ ಕಾರಣಕ್ಕೆ ನಾನು ಜೆ ಡಿ ಎಸ್ನವರು ನೀಡಿರುವ ಪ್ರತಿಕ್ರಿಯೆಗಳನ್ನು ಗಮನಿಸಿಲ್ಲ, ಸಬ್ಜೆಕ್ಟ್ ಟು ಕರೆಕ್ಷನ್. ಸೊ ಅವ್ರದ್ದು ಯಾವ ರೀತಿ ಪ್ರತಿಕ್ರಿಯೆ ಇದೆ, ಏನಂತಾರೆ, ಕುಮಾರಸ್ವಾಮಿ ಏನಂತಾರೆ, ದೊಡ್ಡಗೌಡರು ಏನಂತಾರೆ, ಸಣ್ಣಗೌಡರು ಏನಂತಾರೆ, ನಿಖಿಲ್ ಏನಂತಾರೆ, ಸೊ ಇದೆಲ್ಲ ಇನ್ನೂ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ. ಆದರೆ ಇದು ಒಂದು ರೀತಿಯಲ್ಲಿ ಒಕ್ಕಲಿಗರ ಸಾಮ್ರಾಜ್ಯದ ಆಧಿಪತ್ಯವನ್ನು ವಹಿಸಿಕೊಳ್ಳುವ ಪೈಪೋಟಿ ಇದೆಯಲ್ಲ, ಆ ಪೈಪೋಟಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಒಂದು ಕೈ ಮೇಲಾಗುವ ಸಾಧ್ಯತೆ ಇದೆ. ಯಾಕೆಂದರೆ ಅವರಿಗೆ ಮುಖ್ಯಮಂತ್ರಿ ಅಧಿಕಾರ ಬಂದ ತಕ್ಷಣ ಈಸ್ ನೋನ್ ಫಾರ್ ದ್ಯಾಟ್. ಅವ್ರು ಫಾರ್ ಎಕ್ಸಾಂಪಲ್ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕನಕಪುರದಲ್ಲಿ ನೋಡಿ, ಬೇರೆ ಹೆಜ್ಜೆ ಇಡಕ್ಕೆ ಬರಲ್ಲ, ಅವರು ಆ ರೀತಿ ಕ್ಯಾಪ್ಚರ್. ಆದ್ದರಿಂದ ಹಳೆ ಮೈಸೂರು ಪ್ರದೇಶವನ್ನು ಅವರು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಇಟ್ಸ್ ಅ ಸೀರಿಯಸ್ ಪ್ರಾಬ್ಲಮ್ ಈಸ್ ಫಾರ್ ಜೆ ಡಿ ಎಸ್. ಒಂದು ರೀತಿಯಲ್ಲಿ ಜೆ ಡಿ ಎಸ್ ಅಸ್ತಿತ್ವಕ್ಕೆ ತೊಂದರೆ ಉಂಟಾಗಬಹುದು, ಆ ಸ್ಥಿತಿ ಬರ್ಬೋದು. ಇನ್ನು ಕಾಂಗ್ರೆಸ್ನ ಒಳಗಡೆ ಬಂದರೆ, ಕಾಂಗ್ರೆಸ್ನ ಒಳಗಡೆ ಕೂಡ ಎಲ್ಲರೂ ಸಂತೋಷ ಪಡ್ತಿದ್ದಾರೆ ಅಂತ ನಾನು ಅನ್ನಲ್ಲ. ಅಲ್ಲೂ ಕೂಡ ಬೇಸರ, ಕೆಲವರಿಗೆ ಆತಂಕ, ಸೀನಿಯರ್ಸ್ಗಳಿಗೆಲ್ಲ ಇದೆ. ಇದೆಲ್ಲ ಮುಂದೇನಾಗುತ್ತೆ ನೋಡೋಣ. ಒಟ್ಟಾರೆಯಾಗಿ ಬಿ ಜೆ ಪಿಗೆ ಸಂತೋಷ, ಜೆ ಡಿ ಎಸ್ಗೆ ಆತಂಕ, ಕಾಂಗ್ರೆಸ್ನ ಒಳಗಡೆ ಒಂದು ರೀತಿಯಲ್ಲಿ ವಿಚಿತ್ರ ನಿರೀಕ್ಷೆ ಇದೆ. ಲೇಟೆಸ್ಟ್ ವೇಟೆಡ್ಸ್. ಇದು ಇವತ್ತಿನ ಮೆಗಾ ಫೋಕಸ್. 3 ಸುದ್ದಿಗಳನ್ನು ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ತಮಗೆ ತಲುಪಿಸಿದ್ದೀನಿ. ಮತ್ತೆ ನಾಳೆ ಹಾಜರಾಗ್ತೀನಿ ಮೆಗಾ ಫೋಕಸ್ನೊಂದಿಗೆ. ಮತ್ತೆ 3 ಸುದ್ದಿಗಳ ವಿಶ್ಲೇಷಣೆ ಮಾಡಿ. ಅಲ್ಲಿವರೆಗೆ ಎಲ್ಲರೂ ಕೂಡ ನಮಸ್ಕಾರ.